ಹಂಗೆ ನೋಡಿದ್ರೆ ಕನ್ನಡದಲ್ಲಿ ಮೊದಲನೇ ಅವಕಾಶ ಅಥವಾ ಅವಕಾಶಗಳು ಗಿಟ್ಟಿಸ್ಕೊಂಡು ಬೇರೆ ಭಾಷೆಗೆ ಹೋದ್ಮೇಲೆ ಆ ನಟಿಯರು ಅಥವಾ ಕೆಲವು ನಟರು ಸಹ ಅವ್ರು ಯಾವುದೇ ಇಂಟರ್ವ್ಯೂಗಳಲ್ಲಿ ನಂಗೆ ಮೊದಲನೇ ಬ್ರೇಕ್ ಸಿಕ್ಕಿದ್ದು ಕನ್ನಡದಲ್ಲೇ, ನಾನು ಬ್ರೇಕ್ ತೊಗೊಂಡಿದ್ದೆ ಕನ್ನಡ ಇಂಡಸ್ಟ್ರೀಲಿ, ಅಲ್ಲೇ ನನಗೆ ಬಿಗ್ ಬ್ರೇಕ್ ಸಿಕ್ಕಿದ್ದು ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಫಾರ್ ಎಕ್ಸಾಂಪಲ್ ಜೂಹಿ ಚಾವ್ಲಾ ಅವ್ರು ಫಸ್ಟ್ ಡೆಬ್ಯೂ ಮಾಡಿದ್ದು ಪ್ರೇಮಲೋಕದಲ್ಲಿ. ಆದರೆ ಹಿಂದಿನಲ್ಲಿ ನೀವು ನೋಡಿದ್ರೆ ಯಾವುದೇ ಇಂಟರ್ವ್ಯೂಗಳಲ್ಲಿ ನಾನು ನೋಡಿದ್ದೀನಿ, ಅವರೆಲ್ಲೂ ಪ್ರೇಮಲೋಕ ನನಗೆ ಬ್ರೇಕ್ ಸಿಕ್ಕಿದ್ದು ಫಸ್ಟು ಕನ್ನಡ ಸಿನಿಮಾದಲ್ಲಿ ನಾನು ಮಾಡಿದ್ದು ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಸೇಮ್ ಗೋಸ್ ಫಾರ್ ದೀಪಿಕಾ ಪಾಡುಕೋಣೆ. ಫಸ್ಟ್ ಸಿನಿಮಾ ನಾನು ಉಪೇಂದ್ರನ ಜೊತೆ ಮಾಡಿದ್ದು ಎಲ್ಲೂ ಹೇಳ್ಕೊಂಡಿಲ್ಲ. ಫಸ್ಟ್ ಸಿನಿಮಾ ಶಾರುಖ್ ಖಾನ್ ಜೊತೆ ಅಂತಲೇ ಅವಳು ಹೇಳಿರೋದು. ಅಫ್ಕೋರ್ಸ್ ಅವರೆಲ್ಲ ಬಾಂಬೆ ಸೇರಿಕೊಂಡ್ರು. ಆಮೇಲೆ ಖುಷ್ಬು ಅವರು ಸಹ ಎಲ್ಲೂ ನನಗೆ ಬ್ರೇಕ್ ಸಿಕ್ಕಿದ್ದು ಈ ರಣಧೀರದಿಂದ. ಅವ್ರು ಚೈಲ್ಡ್ ಆ್ಯಕ್ಟ್ರೆಸ್ ಆಗಿದ್ದರು, ನನಗೆ ಬ್ರೇಕ್ ಸಿಕ್ಕಿದ್ದು ಕನ್ನಡ ಇಂಡಸ್ಟ್ರಿಯಿಂದ ಅಂತ ಎಲ್ಲೂ ಹೇಳಿಲ್ಲ. ಕೆಲವು ನಟರು ಸಹ ಇಲ್ಲಿಂದ ಹೋಗಿ ಇಲ್ಲಿ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಮಾಡ್ಕೊಂಡಿದ್ದು, ಬೇರೆ ಭಾಷೆ ಶೈನ್ ಆದವ್ರು ಸಹ ಹೋಗಿ ಅಲ್ಲಿ ಭಾಷೆ ಕಲಿತು ಅಲ್ಲಿ ಹೆಸರು ಚೇಂಜ್ ಮಾಡಿಕೊಂಡು ಅವ್ರ ಭಾಷೆನೇ ಕಲಿತು ಅಲ್ಲಿ ಮಿಂಗಲ್ಲಾಗಿದ್ದಾರೆ ಸಹ. ಅವ್ರು ಯಾರು ಯಾವತ್ತು ತುಂಬ ಪ್ರೌಡಾಗಿ ನಾನು ಕನ್ನಡ ಇಂಡಸ್ಟ್ರಿಯಿಂದನೇ ಬಂದಿದ್ದು, ನಾನು ಕನ್ನಡದವನು ಅಂತ ಹೇಳ್ಕೊಂಡಿಲ್ಲ. ಏನೋ ಹೇಳಬೇಕು ಅನಿಸ್ತು ಹೇಳಿದೆ.